ತನ್ನ ಪಿಜ್ಜಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ನೀವು ಆಲ್ರೆಡಿ ತಮ್ಮನೆಲ್ಲ ನೋಡ್ರ ಹಾಗೆ ನಾನು ಇವತ್ತೊಂದು ಹೈ ಪ್ರೋಟೀನ್ ರೆಸಿಪಿನ ಮಾಡ್ತಾ ಇದ್ದೀನಿ. ಹೈ ಪ್ರೋಟೀನ್ ಪಿಜ್ಜಾ ಅಂತಾನೆ ಹೇಳ್ಬೋದು. ಇದೊಂದು ಮಕ್ಕಳ ಲಂಚ್ ಬಾಕ್ಸ್ಗೂ ಕೊಡ್ಬೋದು. 5 ಮಿನಿಟ್ಸಲ್ಲೇ ರೆಡಿ ಆಗೋ ಒಂದು ರೆಸಿಪಿ. ಪಟ್ಪಟ ಅಂತ ಸ್ಟಾರ್ಟ್ ಮಾಡ್ತೀನಿ, ಯಾವುದೇ ತಡ ಮಾಡದೆ. ಸಂಜೆ ಸ್ನ್ಯಾಕ್ಸ್ಗೆ ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ರೆಡಿ ಮಾಡಿಕೊಟ್ರೆ ಫುಲ್ ಖುಷಿ ಪಟ್ಕೊಂಡು ತಿಂತಾರೆ. ಅವ್ರು ಬಂದ ತಕ್ಷಣ ಅವರು ಒಂದು 5 ನಿಮಿಷದಲ್ಲಿ ಅಮ್ಮಂದರು ಮಾಡೋ ಒಂದು ರೆಸಿಪಿ ಮನೆಯಲ್ಲೇ ಒಂದು ಪಟ್ಪಟ ಅಂತ ಮಾಡ್ಬೋದು. ಸೊ ತಡ ಮಾಡಿದೆ, ನಾನು ಸ್ಟಾರ್ಟ್ ಮಾಡ್ತೀನಿ. 5 ಮಿನಿಟ್ಸ್ ಹೈ ಪ್ರೋಟೀನ್ ರೆಸಿಪಿ. ಆ್ಯಂಡ್ ಇದೊಂದು ಡಯಟಲ್ಲಿರೋರಿಗೆ, ಹೆಲ್ದಿಯಾಗಿ ತಿನ್ನೋರಿಗೆ, ಪಿಜ್ಜಾ ತಿನ್ನೋಕ್ಕಾಗಲ್ಲ ಅನ್ನೋರಿಗೆ, ಆ ಡಯಟಲ್ಲಿದ್ದಾಗ ಈ ಥರ ಒಂದು ರೆಸಿಪಿನ ಮಾಡಿಕೊಂಡು ಮನೇಲಿ ತಿನ್ಬೋದು. ಸೊ ಬೇಸಿಕ್ ಇಂಗ್ರೀಡಿಯೆಂಟ್ಸ್, ಮನೇಲಿರೋ ಸಾಮಾನುಗಳು, ಪದಾರ್ಥಗಳನ್ನ ಬಳಸ್ಕೊಂಡು ಮಾಡುವಂತಹ ಒಂದು ರೆಸಿಪಿ. ಓಕೆ, ತಡ ಮಾಡಿದೆ, ನಾನು ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಏನೇನು ಬೇಕು ಅಂತ ತೋರಿಸ್ತೀನಿ, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಓಕೆ, ಮೊದಲಿಗೆ ನಾನಿಲ್ಲಿ ಹೆಸರು ಬೇಳೆನ ಒಂದು 2 hours, ಅಥವಾ ನೀವು ಬೆಳಿಗ್ಗೆ ಮಾಡ್ತೀರಾ ಅಂತ ಹೇಳಿದ್ರೆ ರಾತ್ರಿಗೆ ನೆನೆಸಿಡ್ಬೋದು, ಅಥವಾ ಮಧ್ಯಾಹ್ನ ಸಂಜೆ ಮಾಡ್ತೀರಾ ಅಂದರೆ ಮಧ್ಯಾಹ್ನಕ್ಕೆ ನೆನೆಸಿಟ್ರು ನಡೆಯುತ್ತೆ. ಒಂದು ಬೌಲಷ್ಟು ಹೆಸರು ಬೇಳೆನ ನಾನು ಬೆಳಿಗ್ಗೆ ನೆನೆಸಿಟ್ಟಿದ್ದೆ. ಹೆಸರು ಬೇಳೆ, ಹೆಸರು ಕಾಳಲ್ಲ, ಹೆಸರು ಬೇಳೆ. ಅದಾದಮೇಲೆ ಇಲ್ಲಿ ನಾನು ಒಂದು ಈರುಳ್ಳಿ ಮತ್ತು 1 ಟೊಮೆಟೊ, 4 ಹಸಿಮೆಣಸಿನ್ಕಾಯಿ, ಅರ್ಧ ಕ್ಯಾಪ್ಸಿಕಮ್, ಒಂದು 2 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಜೊತೆಗೆ ಬಾಯ್ಲ್ಡ್ ಸ್ವೀಟ್ ಕಾರ್ನ್ ಕೂಡ ತೊಗೊಂಡಿದ್ದೀನಿ. ಪಿಜ್ಜಾ ಆ್ಯಂಡ್ ಪಾಸ್ತಾ ಸಾಸ್, ನಾನಿಲ್ಲಿ ಮೊಸರೆಲ್ಲ ಚೀಸ್ ತೊಗೊಂಡಿದ್ದೀನಿ. ಅದಾದಮೇಲೆ ಚಿಲ್ಲಿ ಫ್ಲೇಕ್ಸ್. ಇದಿಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಹೇಗೆ ಮಾಡೋದು ಒಂದೊಂದಾಗಿ ತೋರಿಸ್ತೀನಿ. ಮೊದಲಿಗೆ ಹೆಸರು ಬೇಳೆನ ಕ್ಲೀನಾಗಿ ತೊಳ್ಕೊಳ್ಳಿ. ಒಂದು 2 ರಿಂದ 3 ಸಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ನೆನೆಸಿ ವಾಶ್ ಮಾಡಿರೋ ಹೆಸರು ಬೇಳೆನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ. ಈ ಒಂದು ಹೆಸರು ಬೇಳೆ ಜೊತೆ 4 ಹಸಿಮೆಣಸಿನ್ಕಾಯಿ, ಹಾಗೆ 2 ಇಂಚಷ್ಟು ಶುಂಠಿನ ಹಾಕಿಬಿಟ್ಟು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ರುಬ್ಕೋಬೇಕಾಗತ್ತೆ. ರುಬ್ಕೊಂಡಿರೋ ಹೆಸರು ಬೇಳೆನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಯಾವ ರೀತಿ ಅಂದರೆ ಒಂದು ದೋಸೆ ಹಿಟ್ಟಿನ ಅದಕ್ಕೆ ನಾವು ರುಬ್ಕೋಬೇಕಾಗತ್ತೆ. ಇದಕ್ಕೆ ಒಂದು ಪಿಂಚಷ್ಟು ಸಾಲ್ಟ್, ಉಪ್ಪು, ಚಿಟಿಕೆ ಸೋಡಾ ಹಾಕ್ತಾಯಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕು ಅನಿಸಿದ್ರೆ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಈ ಒಂದು ಅದಕ್ಕೆ ಸೇಮ್ ನಾವು ದೋಸೆ ಹಿಟ್ಟು ಹೇಗೆ ಹಾಕ್ತೀವೋ ಅದಕ್ಕೆ ನಾವು ರುಬ್ಕೋಬೇಕಾಗತ್ತೆ. ಯಾವುದೇ ಮೈದಾ ಹಿಟ್ಟನ್ನ ನಾನು ಬಳಸ್ತಾ ಇಲ್ಲ, ನೋ ಮೈದಾ. ಇದಾಗಿದೆ. ಒಂದು ಪ್ಯಾನ್ ಇಟ್ಬಿಟ್ಟು ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಅಥವಾ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಒಂದು ಹಿಟ್ಟು ಅಥವಾ ಬ್ಯಾಟರ್ನ ತಗೊಂಡು ನಾವು ಇಷ್ಟೇ ಚಿಕ್ಕದಾಗಿ ಹಾಕ್ಕೊಳ್ಳಿ. ಉತ್ತಪ್ಪ ಹಾಕ್ತೀವಲ್ಲ, ಉತ್ತಪ್ಪ ಒಂದು ಸ್ಪೂನ್ ಹಾಕ್ತೀವಿ. ಅದನ್ನು ಸ್ಪ್ರೆಡ್ ಮಾಡೋಕೆ ಹೋಗ್ಬೇಡಿ, ಜಸ್ಟ್ ಇಷ್ಟೇ ಇರಲಿ. ಒಂದು ಪ್ಲೇಟ್ ಮುಚ್ಚಿ 2 ಮಿನಿಟ್ಸ್ ಅದು ಲೋ ಫ್ಲೇಮಲ್ಲೇ ಬೇರಿ. ಈ ರೀತಿ ಬೆಂದಾದ್ಮೇಲೆ ಇನ್ನೊಂದು ಸೈಡ್ ಕೂಡ ನಾವು ಫ್ಲಿಪ್ ಮಾಡಿ ಹಾಕಬೇಕಾಗತ್ತೆ. ಇದು ಬೆಂದಾದ್ಮೇಲೆ ನೋಡಿ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತದೆ. ನಾರ್ಮಲ್ ಫ್ಲಿಪ್ ಮಾಡಿ ಇನ್ನೊಂದು ಕಡೆ ಹಾಕಿ ಮೊದಲಿಗೆ ಒಂದು ಸ್ಪೂನಷ್ಟು ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಪಿಜ್ಜಾ ಬೇಸ್ಗೆ ಸ್ಪ್ರೆಡ್ ಮಾಡಿಕೊಂಡು ಟೊಮೆಟೊ, ಕ್ಯಾಪ್ಸಿಕಮ್, ಸ್ವಲ್ಪ ಆನಿಯನ್ಸ್, ಜಾಸ್ತಿ ಕಾರ್ನ್ಸ್. ನಮಗೆ ಕಾರ್ನ್ ಇಷ್ಟ ಆಗುತ್ತೆ, ನಾನು ಕಾರ್ನ್ಸ್ ಹಾಕ್ತೀನಿ. ಹಾಗೆ ಮಕ್ಕಳಿಗೂ ಇಷ್ಟ ಆಗುತ್ತೆ. ಜಾಸ್ತಿ ಕಾರ್ನ್ಸ್ ಹಾಕಿಬಿಟ್ಟು ಮೇಲ್ಗಡೆ ಚೀಸ್ ಹಾಕಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿಬಿಟ್ಟು ಚೀಸ್ ಮೆಲ್ಟ್ ಆಗೋವರೆಗೂ ಒಮ್ಮೆ ಕವರ್ ಮಾಡಿ
ಒಂದು 1 ಮಿನಿಟ್ ಅಥವಾ 2 ಮಿನಿಟ್ಸ್ವರೆಗೂ ಆ ಚೀಸ್ ಮೆಲ್ಟ್ ಆಗುತ್ತೆ, ಅಲ್ಲಿವರೆಗೂ ಕವರ್ ಮಾಡಿ ಇಡಿ. ಚೀಸ್ ಮೆಲ್ಟ್ ಆಗಿದೆ, ಈಗ ಸರ್ವ್ ಮಾಡಿ ಒಂದು ಪ್ಲೇಟ್ಗೆ. ಕಲರ್ಫುಲ್ ಆಗಿರೋ ಈ ಒಂದು ಹೈ ಪ್ರೋಟೀನ್ ಪಿಜ್ಜಾ ರೆಡಿ ಆಗುತ್ತೆ. ಇದನ್ನು ಕಟ್ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ರೆ, ನಮಗೂ ಪಿಜ್ಜಾ ತಿನ್ನೋ ಆಸೆ ಆದಾಗ ಈ ರೀತಿ ಹೆಲ್ದಿಯಾಗಿ ಪಿಜ್ಜಾ ಮಾಡ್ಕೊಂಡು ತಿನ್ಬೋದು. ಸಾರಿ, ನಾನು ಇಂಟರ್ಮೀಡಿಯಂಟ್ ಫಾಸ್ಟಿಂಗಲ್ಲಿ ಇರಬೇಕಾದ್ರೆ ಮಾಡ್ತಾ ಇದ್ನಲ್ವ, ಈಗ ಒಂದು 3 ವರ್ಷದ ಕೆಳಗಡೆ ಈ ಒಂದು ರೆಸಿಪಿನ ನನಗೆ ಪಿಜ್ಜಾ ತಿನ್ನಬೇಕು ಅನಿಸ್ದಾಗ ಮಾಡ್ಕೊಂಡು ತಿನ್ನೋದು ಸಖತ್ತಾಗಿರುತ್ತೆ. ತುಂಬ ಸಲ ಮಾಡಿದ್ದೀನಿ ಮನೇಲಿ. ಅದೀಗ ಮಮ್ಮಿಗೆ ಕೊಡ್ತೀನಿ, ಮಮ್ಮಿಗೆ ಕೊಟ್ಟು ಟ್ರೈ ಮಾಡ್ತೀನಿ. ನೀವು ಹೇಗಿದೆ ಅಂತ ಕೇಳ್ತೀನಿ. ಸಾರಿ, ಹೋದಾಗ ಬೇಕಾದರೆ ನೀವು ಪನ್ನೀರ್ ಅಥವಾ ಮಶ್ರೂಮ್ ಎಲ್ಲ ಹಾಕೋಬೋದು. ತುಂಬ ಸಲ ನಿಮಗೆ ಜಾಸ್ತಿ ಪಿಜ್ಜಾ ಕ್ರೇವಿಂಗ್ಸ್ ಆದಾಗ ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು ಕೂಡ. ಯಾರಾದರೂ ಹೆಲ್ದಿಯಾಗಿ ಡಯಟಲ್ಲಿರೋರು ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಪಿಜ್ಜಾ ತಿನ್ನಬೇಕು ಅಂತ, ಈ ರೀತಿ ಮಾಡ್ಕೊತೀನಿ. ಫಿಲ್ಲಿಂಗ್ ಆಗಿರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ಈಗ ಮಮ್ಮಿ ಕೊಟ್ಬಿಟ್ಟು ಹೇಗಾಗಿದೆ ಅಂತ ನಾನು ಕೇಳ್ತೀನಿ. ನಂಗೆ ಆಗ್ತಾಯಿಲ್ಲ. ಮಮ್ಮಿ ಪ್ಲೀಸ್ ಟೇಸ್ಟ್ ಮೈ ಹೆಲ್ದಿ ಪಿಜ್ಜಾ ರೆಸಿಪಿ ಆ್ಯಂಡ್ ಗಿವ್ ರಿವ್ಯೂ. ಯಾಕಂದರೆ ಎಲ್ಲರೂ ಆ ರೀತಿ ಸುಮ್ಮನೆ ಹೇಳ್ತಾರೆ, ಹಂಗೆ ಹಿಂಗೆ ಅಂದ್ಕೊಬಿಡ್ತಾರೆ. ತಿಂದೆ ಮಮ್ಮಿ, ನಾನು ತಿಂದೆ, ತಿನ್ನೋ. ಸೂಪರ್ ತಿಂದ. ನಂಗೆ ಗೊತ್ತು. ತಿನ್ಸಿ ನಾನು ದಪ್ಪ ಮಾಡ್ಬಿಡ್ತಾ. ಮಮ್ಮಿ ಅದು ಹೆಲ್ದಿ ಡಯಟ್ ಫುಡ್, ಅದ್ರಲ್ಲಿ ದಪ್ಪನೇ ಆಗಲ್ಲ ನೀನು. ಎಲ್ಲ ಮಾಡ್ತಾಳೆ, ನನಗೆ ಕೊಡ್ತಾಳೆ. ತಿನ್ನು. ಹೌದು ಬಿಡು. ಯಾವುದೇ ರವೆ ಇಲ್ಲ, ಯಾವುದೇ ಗೋಧಿ ಹಿಟ್ಟಿಲ್ಲ. ಸಖತ್ತಾಗಿದೆ, ನಿಜ ಸಖತ್ತಾಯ್ತಲ್ಲ ಮಮ್ಮಿ. ನಾನೊಂದು ಇಂಟರ್ಮೀಡಿಯಂಟ್ ಫಾಸ್ಟಿಂಗ್ ಡಯಟಲ್ಲಿ ಇರಬೇಕಾದ್ರೆ ಇದನ್ನು ಫುಲ್ ಮಾಡ್ಕೊಂಡು ತಿಂತಾಯಿದ್ದೆ. ಇನ್ನೂ ಹೆಚ್ಚು ರೆಸಿಪೀಸ್ನ ಸರಿ ಟ್ರೈ ಮಾಡ್ತಾಯಿದ್ದೆ ಆಗಂತೂ. ಈಗ ಮಾಡೋಕ್ಕೆ ಆಗ್ತಾಯಿಲ್ಲ, ಹಾಗಾಗಿದೆ. ಅಷ್ಟೇ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ರೆಸಿಪಿನ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಇನ್ನೊಂದು ಹೆಲ್ದಿ ರೆಸಿಪಿ ಜೊತೆ, ಇನ್ನೊಂದು ಹೊಸ ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.